ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ವೈಶಾಖ ಮಾಸದಲ್ಲಿ ಹೀಗೆ ಮಾಡಿದರೆ ನಾವು ಏನು ಎನಿಸ್ತೇವೋ ಅದೆಲ್ಲ ಆಗುತ್ತೆ. ಅದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೀಯಾಗಿರುತ್ತೆ, ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಇಂಥ ವೀಡಿಯೋಗಳನ್ನು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ, ಅರ್ಥಪೂರ್ಣ ಹಿತನುಡಿಗಳಿಗೆ ಈ ಚಾನಲ್ ಏನು ಸೀಮಿತವಾಗಿರುತ್ತೆ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಓದುವಾಗ ಸಡ್ಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಆಗ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು. ಹಾಗೆಯೇ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈಶಾಖ ಮಾಸ ಹಿಂದೂ ಕ್ಯಾಲೆಂಡರ್ 2ನೇ ಮಾಸ 2024 ಅಂದರೆ ಅದು ಏನು ವೈಶಾಖ ಮಾಸ ಮೇ 9ರಿಂದ ಅದು ಜೂನ್ 6ರವರೆಗೆ ಇರುವಂಥದ್ದು. ವೈಶಾಖ ಮಾಸದಲ್ಲಿ ನಾವು ಯಾವ ಕೆಲಸ ಮಾಡಿದರೆ ನಾರಾಯಣರ ಆಶೀರ್ವಾದ ಸಿಗುತ್ತೆ. ವೈಶಾಖ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಿದರೆ ಒಳ್ಳೆಯದು, ಯಾವ ಕೆಲಸವನ್ನು ಮಾಡಬಾರ್ದು. ಹಾಗೆಯೇ ಮೇ 9ರಿಂದ ಅಂದರೆ ಗುರುವಾರದಿಂದ ಸ್ಟಾರ್ಟ್ ಆಗಿದೆ, ಜೂನ್ 6ರವರೆಗೆ ಇರುವಂಥದ್ದು. ಸ್ಕಂದ ಪುರಾಣದಲ್ಲಿ ವೈಶಾಖ ಮಾಸವನ್ನು ಎಲ್ಲ ಮಾಸಗಳಲ್ಲಿ ಅತ್ಯುತ್ತಮ ಅಂತ ವಿವರಿಸಲಾಗಿದೆ. ವೈಶಾಖ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಉಪವಾಸ ವ್ರತ ಆಚರಿಸುವ ವ್ಯಕ್ತಿ ವಿಷ್ಣು ದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅನ್ನುವ ನಂಬಿಕೆ. ವೈಶಾಖ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ಅಪೇಕ್ಷಿತ ಫಲವನ್ನು ಪಡೆದುಕೊಳ್ಳುತ್ತೀರಿ. ಅಂದರೆ ನೀವು ಏನು ಎನಿಸ್ತೀರಿ ಈ ಥರ ಎಲ್ಲ ಅದೆಲ್ಲ ಆಗುವಂಥದ್ದು. ಅದಕ್ಕೆ ಯಾವ ಥರ ಎಲ್ಲ ಅದನ್ನು ಪಾಲಿಸಬೇಕು, ಯಾವ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಹೇಳ್ತೇನೆ. ಪ್ರಾಣಿ ಪಕ್ಷಿಗಳ ಸೇವೆ. ವೈಶಾಖದಲ್ಲಿ ಬಿಸಿಲಿನ ತಾಪ ಉತ್ತುಂಗದಲ್ಲಿರುತ್ತೆ, ಗೊತ್ತಿರಬಹುದು ಈಗಿನ ಬಿಸಿಲು ಹೇಗೆ ಇದೆ ಅಂತ. ಈ ತಿಂಗಳು ಪ್ರಾಣಿಗಳು ಪಕ್ಷಿಗಳಿಗೆ ಆಹಾರ ಹಾಗೂ ನೀರಿನ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಮರಗಳಿಗೆ ನೀರು ಹಾಕಿ ಕೊಡೆ, ಪಾದರಕ್ಷೆ, ಚಪ್ಪಲಿ ಮುಂತಾದ ಬಿಸಿಲಿನ ಬೇಗೆಯನ್ನು ತಣಿಸುವ ತಂಪು ವಸ್ತುಗಳನ್ನು ಆದಷ್ಟು ದಾನ ಮಾಡಬೇಕು. ಇದರಿಂದಾಗಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಸಂಪತ್ತಿನ ಆಶೀರ್ವಾದ ಕೂಡ ಪಡೆದುಕೊಳ್ತೀರಿ. ವೈಶಾಖ ಮಾಸದಲ್ಲಿ ದಾರಿ ಹೋಕರಿಗೆ ನೀರು ಕೊಡುವುದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದು, ರಸಭರಿತ ಹಣ್ಣುಗಳನ್ನು ದಾನ ಮಾಡುವುದು ಮಂಗಳಕರ ಅಂತ ಪರಿಗಣಿಸಲಾಗಿದೆ. ವೈಶಾಖದಲ್ಲಿ ನೀರನ್ನು ದಾನ ಮಾಡುವುದರಿಂದ ವ್ಯಕ್ತಿ ಎಲ್ಲ ಸಮಸ್ಯೆಗಳು, ದೋಷಗಳು ದೂರವಾಗುತ್ತವೆ ಅನ್ನುವ ನಂಬಿಕೆ. ಇಂಥ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷವನ್ನು ಹೊಂದುವಂಥದ್ದು. ಕೇವಲ ವೈಶಾಖ ಮಾಸದಲ್ಲಿ ದಾನ ಮಾಡುವುದರಿಂದ ವರ್ಷವಿಡೀ ದಾನ ಮಾಡಿದಷ್ಟೇ ಫಲ ಸಿಗುತ್ತೆ, ನೆನಪಿಟ್ಕೊಳ್ಳಿ. ಹಾಗೆಯೇ ಭಗವಾನ್ ವಿಷ್ಣು ಪೂಜೆ ಮಾಡುವುದರಿಂದ ಈ ಒಂದು ಅಂದರೆ ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡುವುದರಿಂದ, ತುಳಸಿ ದಳವನ್ನು ಅರ್ಪಿಸುವುದರಿಂದ ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸುವುದರಿಂದ ಬ್ರಹ್ಮದೇವನು ಕೂಡ ಒಳ್ಳೆಯದು. ಬ್ರಹ್ಮದೇವನು ಈ ಮಾಸದಲ್ಲಿ ಎಳ್ಳನ್ನು ಸೃಷ್ಟಿಸಿದ ಕಾರಣ ಈ ಮಾಸದಲ್ಲಿ ಎಳ್ಳಿಗೆ ಏನಿರುತ್ತೆ ತುಂಬಾ ವಿಶೇಷ ಸ್ಥಾನ ಇರುವಂಥದ್ದು. ಹಾಗೆಯೇ ಈ ತಪ್ಪುಗಳನ್ನು ಮಾಡದಿರಿ. ವೈಶಾಖ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡುವ ಸಮಯದಲ್ಲಿ ಪ್ರತಿದಿನ ಓಂ ಮಾಧವಾಯ ನಮಃ ಅನ್ನೋ ಮಂತ್ರವನ್ನು ಪಠಿಸಬೇಕು. ಈ ತಿಂಗಳು ಕಂಚಿನ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬಾರದು. ಬಿಸಿನೀರಿನೊಂದಿಗೆ ಸ್ನಾನ ಮಾಡಬಾರ್ದು. ತಡರಾತ್ರಿ ಆಹಾರವನ್ನು ಸೇವಿಸಬಾರ್ದು. ಇದು ಆರೋಗ್ಯದ ಜೊತೆಗೆ ಯಶಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಈ ಒಂದು ತಿಂಗಳು ವೈಶಾಖ ಮಾಸದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ, ಭಗವಾನ್ ವಿಷ್ಣುವನ್ನು ಆರಾಧನೆ ಮಾಡುವಾಗ ಓಂ ಮಾಧವಾಯ ನಮಃ ಯಾವುದೇ ಮಂತ್ರವನ್ನು ಕೂಡ 108 ಬಾರಿ ಜಪಿಸಿದರೆ ತುಂಬಾ, ಅದಕ್ಕಿಂತ ಜಾಸ್ತಿನೂ ಜಪಿಸ್ಬೋದು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. 108 ಬಾರಿ ತುಂಬಾ ಒಳ್ಳೆಯದು. ಹಾಗೆಯೇ ಈ ತಿಂಗಳು ಕಂಚಿನ ಪಾತ್ರೆಗಳಲ್ಲಿ ಆಹಾರವನ್ನು ಸೇವಿಸಬೇಡಿ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡಿ. ಆದಷ್ಟು ತಣ್ಣೀರಲ್ಲಿ ಸ್ನಾನ ಮಾಡಿ. ತಡರಾತ್ರಿಯಲ್ಲಿ ಆಹಾರವನ್ನು ಸೇವಿಸಬೇಡಿ. ಇದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ವೈಶಾಖ ಮಾಸದಲ್ಲಿ ಕರಿದ ಮಸಾಲೆ ಆಹಾರವನ್ನು ಸೇವಿಸಬೇಡಿ. ಇದು ನಿಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತೆ. ಒಂದೇ ಸಮಯದಲ್ಲಿ ಆಹಾರವನ್ನು ಸೇವಿಸಿ. ದೇಹಕ್ಕೆ ಹೊಸ ಎಣ್ಣೆಯನ್ನು ಹಚ್ಚಬೇಡಿ. ನೆಲದ ಮೇಲೆ ಮಲಗಬೇಕು. ಖಾಲಿ ನೆಲದ ಮೇಲೆ ಮಲಗಿ ಈ ಒಂದು ಸಮಯದಲ್ಲಿ ಮಲಗಿದರೆ ತುಂಬಾ ಒಳ್ಳೆಯದು. ಈಗಾಗಲೇ ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಇದರ ಬಗ್ಗೆ. ಹಾಗೆಯೇ ವೈಶಾಖ ಮಾಸದಲ್ಲಿ ನೀವು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣು ದೇವರ ಆಶೀರ್ವಾದ, ಅಂದರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗುವಂಥದ್ದು. ಹಾಗೆ ನಿಮ್ಮ ಏನೇ ಒಂದು ಇಚ್ಛೆಗಳು ಪೂರ್ಣವಾಗುವಂಥದ್ದು. ನೀವು ಈ ಒಂದು ಸಮಯದಲ್ಲಿ ಇದನ್ನೆಲ್ಲ ಅನುಸರಿಸಿದ್ರೆ ಖಂಡಿತವಾಗ್ಲೂ ಈ ವರ್ಷ ಪೂರ್ತಿ ನಿಮಗೆ ಅದರ ಫಲ ಸಿಕ್ಕುವಂಥದ್ದು. ನೀವು ನಿಮ್ಮ ಜೀವನದಲ್ಲಿ ಎನಿಸಿರ್ತೀರಿ ಒಳ್ಳೆಯ ಒಂದು ಕಾರ್ಯ ಆಗಬೇಕು, ಆ ಥರ ಆಗಬೇಕು, ಈ ಥರ ಆಗಬೇಕು, ಅದೆಲ್ಲ ಖಂಡಿತವಾಗ್ಲೂ ನಾನು ಹೇಳ್ತೇನೆ. ಪ್ರತಿ ಸಲ ಯಾವುದೇ ಒಂದು ದೇವರ ವ್ರತ ಆಗಿರ್ಬೋದು ಅಥವಾ ಪ್ರಾರ್ಥನೆ ಆಗಿರ್ಬೋದು ಅಥವಾ ನಮ್ಮ ಸಮಸ್ಯೆಗಳನ್ನು ಹೇಳ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಆಗ ನಮಗೆ ಮೊದಲು ಇರಬೇಕಾದದ್ದು ನಂಬಿಕೆ. ಆಗುತ್ತೆ, ನಾವು ಭಕ್ತಿಯಿಂದ ಬೇಡಿದರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನುವ ಒಂದು ಇದರಿಂದ ಆತ್ಮವಿಶ್ವಾಸದಿಂದ ದೇವರ ಭಕ್ತಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅದು ಕೂಡ ಇರಬೇಕು, ನಂಬಿಕೆ ಇರಬೇಕು. ಅದೆಲ್ಲ 4 ಇದ್ದರೆ ಮಾತ್ರ ನೀವು ಖಂಡಿತವಾಗ್ಲೂ ಇಂಥ ಕಷ್ಟದಿಂದ ಕೂಡ
ಮುಕ್ತಿಯನ್ನು ಹೊಂದುತ್ತೀರಿ, ಅಂಥ ಸಮಸ್ಯೆಗಳಿಂದ ಕೂಡ ಪಾರಾಗ್ತೀರಿ. ಇದು ನನ್ನ ಅನುಭವನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈ ಒಂದು 4 ಯಾವುದು ಭಕ್ತಿ, ನಂಬಿಕೆ, ನಿಷ್ಠೆ, ಪ್ರಾಮಾಣಿಕತೆ, ಈ ಒಂದು 4ನ್ನು ಅಳವಡಿಸ್ಕೊಂಡು ನೀವು ದೇವರ ಪ್ರಾರ್ಥನೆ ಮಾಡಿದರೆ ನಿಮ್ಮ ಸಮಸ್ಯೆಗಳು ಆದಷ್ಟು ದೂರವಾಗುತ್ತೆ. ನಿಮ್ಮ ಏನು ಇರುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಒಳ್ಳೇದಾಗಬೇಕು ಅಂದರೆ ಖಂಡಿತ ಆಗುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು.